ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಇವತ್ತು ನಾವು ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ ಶ್ರೀ ಮುಳಬಾಗಿಲಿನಲ್ಲಿದ್ದೀವಿ. ಮುಳಬಾಗಿಲು ಅಂದ್ರೆ ಸುಮಾರು ದೇವಾಲಯಗಳಿರ್ತಕ್ಕಂಥ ಸ್ಥಳ. ಆ ದೇವಾಲಯಗಳಿಗೆ ಸುಮಾರು ಇತಿಹಾಸ ಇರತಕ್ಕಂಥ ಸ್ಥಳ. ಆದ್ರೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಏನ್ ಮಾತಾಡ್ತಾ ಇದೀವಿ, ಏನು ಸುದ್ದಿಯನ್ನು ಇವತ್ತು ನಿಮ್ಗೆ ಹೇಳ್ತಾ ಇದೀವಿ ಅಂದ್ರೆ ರಾಜಕೀಯದ ಬಗ್ಗೆ ಒಂದಷ್ಟು ಮಾತಾಡೋಣ. ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳಿದಾವೆ, ಸುಮಾರು ತಾಲೂಕುಗಳಿದಾವೆ. ಆದ್ರೆ ಮುಳಬಾಗಿಲಿಗೆ ಬರೋಂಥ ರಾಜಕಾರಣಿಗಳು, ಮುಳಬಾಗಿಲಿಗೆ ಬರುವಂತ ಸಮಾಜ ಸೇವಕರು ಇಡೀ ರಾಜ್ಯದಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ಇಲ್ಲ. ಇತ್ತೀಚೆಗಷ್ಟೇ ಒಂದು 10 ವರ್ಷಗಳಿಂದ ಈ ಕಡೆ ಮುಳಬಾಗಿಲು ಕ್ಷೇತ್ರಕ್ಕೆ ರಾಜಕೀಯಕ್ಕೋಸ್ಕರ ಸುಮಾರು ಜನರು ಬರಂತ ಇತಿಹಾಸ ಇದೆ. ಮೊದಲು ಸಮಾಜ ಸೇವಕರಂತಾರೆ, ಅಲ್ಲಿ ಇಲ್ಲಿ ಗುರುಸ್ಕೊಂಡು ಸಮಾಜ ಸೇವೆ ಮಾಡಿಕೊಂಡು ತದನಂತರ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಆದಿನಾರಾಯಣ ಸೋತರು, ಜೆಡಿಎಸ್ ಅಲ್ಲಿ ಸಮೃದ್ಧಿ ಮಂಜುನಾಥ್ ಗೆದ್ದರು, ಬಿಜೆಪಿಯಲ್ಲಿ ಸಿಗೆಯಲ್ಲಿ ಸುಂದರ್ ಸೋತರು. ಆದರೆ ಮುಳಬಾಗಿಲು ಜನರ ಪುಣ್ಯ ಮಾಡಿರ್ತಕ್ಕಂಥದ್ದು. ಇಷ್ಟಕ್ಕೂ ಜನರಿಗೂ ಒಂದು ಕನ್ಫ್ಯೂಸ್ ಆಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಯಾವ ಕ್ಷೇತ್ರಕ್ಕೂ ಬರ್ತಾ ಇಲ್ಲಲ್ಲ, ಮುಳಬಾಗಿಲಿಗೆ ಯಾಕೆ ಇಷ್ಟೊಂದು ರಾಜಕಾರಣಿಗಳು, ಇಷ್ಟೊಂದು ಸಮಾಜ ಸೇವಕರು ಬರ್ತಾ ಇದ್ದಾರೆ? ಜನರಿಗೂ ಒಂದು ಕನ್ಫ್ಯೂಸ್ ಇದೆ, ರಾಜಕಾರಣಿಗಳಿಗೂ ಒಂದು ಕನ್ಫ್ಯೂಸ್ ಇದೆ. ಆದರೆ ಹೋದ ಸಲ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಆದಿನಾರಾಯಣ ಸೋತರು, ಜೆಡಿಎಸ್ ನಲ್ಲಿ ಸಮೃದ್ಧಿ ಮಂಜುನಾಥ್ ಗೆದ್ದರು, ಬಿಜೆಪಿಯಲ್ಲಿ ಸಿಗೆಹಳ್ಳಿ ಸುಂದರ್ ಸೋತರು. ಮುಂಬರುವ ಚುನಾವಣೆಗೆ ಇಂದಿನಿಂದನೇ ರಾಜಕಾರಣಿಗಳು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಮುಳಬಾಗಿಲಿನಲ್ಲಿ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುಮಾರು ಜನರು ಬರ್ತಾ ಇದ್ದಾರೆ. ಸಮಾಜ ಸೇವೆ ಮಾಡ್ತಾ ಮಾಡ್ತಾ ರಾಜಕೀಯಕ್ಕೆ ಸೇರ್ತಾನೆ ಇದ್ದಾರೆ. ಆದರೆ ಇವತ್ತು ರೇಸಲ್ಲಿ ಇರ್ತಕ್ಕಂಥವ್ರ ಜನ ಎಷ್ಟು, ಯಾರ್ಯಾರು ಬರ್ತಾ ಇದ್ದಾರೆ, ಇನ್ನು ಹೊಸಬ್ರು ಯಾರು ಬರ್ತಾರೆ? ಇವರು ಜೆಡಿಎಸ್ನ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು. ಇವರು ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ. ಈ ಬಾರಿ ಇವರ ಸಂಪರ್ಕದಲ್ಲಿ ಜೆಡಿಎಸ್ನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿನವರು ಕೂಡ ಇದ್ದಾರೆ. ಆದರೆ ಇವರು ಆದಿನಾರಾಯಣರವರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಸೋತಂತ ವ್ಯಕ್ತಿ. ಜೆಡಿಎಸ್ನಲ್ಲಿ ಇದ್ದು ಕಾಂಗ್ರೆಸ್ ಬಂದರು, ಕಾಂಗ್ರೆಸ್ನಲ್ಲಿ ಮೊನ್ನೆ ಸೋತರು. ಈಗ ಕಾಂಗ್ರೆಸ್ನಲ್ಲಿ ಸುಮಾರು ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರು ಇವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲೋದಕ್ಕೆ ರೆಡಿ ಆಗಿದ್ದಾರೆ. ಇನ್ ಕೇಸ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಿ ಅಲ್ಲಿ ಗೆಲ್ಲೋದು ಕೂಡ ಇವರು ರೆಡಿಯಾಗಿದ್ದಾರೆ. ಕೊತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಶಾಸಕರಾಗಿದ್ದಾರೆ. ಮುಳಬಾಗಿಲಿನಲ್ಲಿ ಒಂದು ಬಾರಿ ಶಾಸಕರಾಗಿದ್ರು. ಈಗ ಮುಳಬಾಗಿಲು ಏನಾದ್ರು ಜನರಲ್ ಆದ್ರೆ ಅಲ್ಲಿ ನಿಲ್ಲೋದಕ್ಕೆ ಕೂಡ ಇವರು ಶತಾಯಗತಾಯ ರೆಡಿಯಾಗಿದ್ದಾರೆ. ಆದರೆ ಕೋರ್ಟ್ ಅಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಕೇಸ್ ಏನಾಗುತ್ತೋ ಕಾದು ನೋಡಬೇಕು. ಇವರು ಸಿಗೆಹಳ್ಳಿ ಸುಂದರ್ನವರು. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಸೋತಿದ್ರು. ಈ ಬಾರಿ ಚುನಾವಣೆಗೆ ತಯಾರಾಗಿದ್ದಾರೆ. ಇವ್ರ ಜೊತೆ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿನವರು ಇದ್ದಾರೆ, ಜೆಡಿಎಸ್ನವರು ಕೂಡ ಇದ್ದಾರೆ. ಚುನಾವಣೆಗೆ ರೆಡಿಯಾಗಿದ್ದಾರೆ. ಇವರು ಎಚ್ ನಾಗೇಶ್ ಅವರು ಕಳೆದ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥವ್ರು. ಮತ್ತೆ ಇವಾಗ ಮುಳಬಾಗಿಲು ಕಡೆ ಕೂಡ ಬಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನಾದರೂ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಇವರು ರೆಡಿ ಇದ್ದಾರೆ. ಇವ್ರ ಜೊತೆ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಕೂಡ ಇದ್ದಾರೆ. ಎಲ್ಲರೂ ಸಂಪರ್ಕದಲ್ಲಿ ಕೂಡ ಇವರಿದ್ದಾರೆ. ಚುನಾವಣೆಗಂತೂ ರೆಡಿ ಇದ್ದಾರೆ. ಇವರು ಅಂಜುಬಾಸ್ ಕೊತ್ತೂರು ಮಂಜುನಾಥ್ ಊರಿನಲ್ಲಿದ್ದಂಥವರು. ಮುಳಬಾಗಿಲಿನಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇವರು ಮುಂಬರುವ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಿದ್ದಾರೆ. ಒಂದ್ ಕಡೆ ಜಡ್ಪಿಯಲ್ಲಿ ನಿಲ್ಲಬೇಕು ಅಂತ ಇದ್ದಾರೆ. ಯಾವ ಪಕ್ಷ ಟಿಕೆಟ್ ಕೊಟ್ಟರು ಕೂಡ ಇವರು ಹೋಗೋದಕ್ಕೆ ರೆಡಿ ಇದ್ದಾರೆ. ಒಟ್ಟಾರೆ ಇವ್ರ ಜೊತೆ ಎಲ್ಲರೂ ಕೂಡ ಇದ್ದಾರೆ. ಇವರು ಸಾಂಬಯ್ಯನವರು ಕಾಂಗ್ರೆಸ್ನಲ್ಲಿ ಸುಮಾರು ದಿನಗಳಿಂದ ಗುರುಸ್ಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಪಕ್ಷ ನನಗೆ ಟಿಕೆಟ್ ಕೊಡಬಹುದು ಈ ಬಾರಿ ಅಂತ ಹೇಳಿ ಇವರು ಸುಮಾರು ದಿನಗಳಿಂದ ಸರ್ವಿಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇನ್ ಕೇಸ್ ಪಕ್ಷ ಏನಾದ್ರು ಇವ್ರನ್ನ ಗುರುಸಿ ಟಿಕೆಟ್ ಕೊಟ್ರೆ ನಿಲ್ಲೋದಕ್ಕೆ ರೆಡಿ ಇದ್ದಾರೆ. ಇನ್ ಕೇಸ್ ಇಲ್ಲ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಕೂಡ ಇವರು ಪ್ರೀ ಪ್ಲಾನ್ ಮಾಡಿದ್ದಾರೆ. ಇವರು ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ. ಇವರು ಸಿದ್ದನಹಳ್ಳಿ ಶೇಖರ್ ಅವರು ಸುಮಾರು ದಿನಗಳಿಂದ ಜೆಡಿಎಸ್ ನಲ್ಲಿದ್ದರು. ಅದಾದ ನಂತರ ಕಾಂಗ್ರೆಸ್ ಬಂದರು. ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದರು. ಕಾಂಗ್ರೆಸ್ನಲ್ಲಿ ನನ್ನನ್ನು ಗುರುಸಲಿಲ್ಲ, ನನಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳಿ ಈಗ ಸಿಪಿಎಂ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಆದರೆ ಇಷ್ಟಕ್ಕೂ ಇವರು ಸಿಪಿಎಂ ಪಕ್ಷ ಸೇರೋದಕ್ಕೆ ಹಲವಾರು ಕಾರಣಗಳಿದೆ. ಇವರು ಸಾಮಾನ್ಯವಾಗಿ ಸಿಪಿಎಂ ಪಕ್ಷಕ್ಕೆ ಸೇರಲಿಲ್ಲ. ಆದರೆ ಇವ್ರ ಹಿಂದೆ ಕಾಂಗ್ರೆಸ್ನಲ್ಲಿ ಕೆಲವು ಮುಖಂಡರಿದ್ದಾರೆ. ಅವ್ರನ್ನ ನಂಬಿಕೊಂಡು ಇವತ್ತು ಇವರು ಸಿಪಿಎಂ ಬಂದಿದ್ದಾರಾ ಅಥವಾ ಬೇರೆ ಯಾರನ್ನಾದ್ರೂ ನಂಬಿಕೊಂಡು ಬಂದಿದ್ದಾರಾ? ಬನ್ನಿ, ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ನೋಡೋಣ. ಕಾಂಗ್ರೆಸ್ನಲ್ಲಿ ಇದ್ದಂತಹ ಗುಂಪುಗಾರಿಕೆ ಇವ್ರ ಜೊತೆ ಇದ್ದಾರೆ. ಇವ್ರನ್ನ ಎಲ್ಲೋ ಒಂದ್ ಕಡೆ ಸಿಪಿಎಂ ಪಕ್ಷಕ್ಕೆ ಸೇರಿಸಿದ್ದಾರೆ. ಬನ್ನಿ ನೋಡೋಣ. ಇಷ್ಟಕ್ಕೂ ಸಿದ್ದನಹಳ್ಳಿ ಶೇಖರ್ ಅವರು
ಇವತ್ತು CPM ಪಕ್ಷದಲ್ಲಿ ಯಾಕೆ ಗುರುಸ್ಕೊಂತಾ ಇದ್ದಾರೆ, CPM ಅಲ್ಲಿ ಯಾಕೆ ನಾನು ಸೇವೆ ಮಾಡಿಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ಕೇಳಿರೋ ಪ್ರಕಾರ ಸಿದ್ದನಹಳ್ಳಿ ಶೇಖರ್ ಅವರು ನಾನು CPM ಅಲ್ಲಿ ಸೇರ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಜನಸೇವೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಇದ್ದಾರೆ. ಆದರೆ ಸಿದ್ದನಹಳ್ಳಿ ಶೇಖರ್ ಅವರು ಇಲ್ಲಿ CPM ಅಲ್ಲಿ ನಿರಂತರವಾಗಿ ಇರ್ತಾರ, ಚುನಾವಣೆ ಬಂದಾಗ ಯಾವುದಾದ್ರೂ ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗ್ತಾರಾ ಅನ್ನೋದಕ್ಕೆ ಸುಮಾರು ಕಾರಣಗಳಿವೆ. ಆ ಕಾರಣಗಳನ್ನ ಹೇಳೋದಕ್ಕೆ ನಮ್ಮ ಜೊತೆ ಸಿದ್ದನಹಳ್ಳಿ ಶೇಖರ್ ಅವರು ಇದ್ದಾರೆ. ಅವ್ರು ಏನ್ ಮಾತಾಡ್ತಾರೋ ಬನ್ನಿ ನೋಡ. ಅವನೊಬ್ಬ ಬರ್ತಾನೆ BMW ಕಾರಲ್ಲಿ ಬರ್ತಾನೆ, ನಾನು ಸಮಾಜ ಸೇವಕ ಅಂತಾನೆ, ಏನೋ ಒಂದು ಕೆಲಸ ಮಾಡ್ತಾನೆ, ಇದೇನೋ ಮಾಡ್ತಾನೆ. ಸರ್ ನಾನು ಮುಂದಿನ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ. ಅಂದ್ರ ಮಧ್ಯೆ ನಾನು BMW ಎಲ್ಲ ಓಲ್ವಾ ಕಾರ್ ಎಲ್ಲ ಕಾರುಗಳು ನೋಡ್ಬಿಟ್ಟಿದ್ದೀನಿ. ನಾನು ನೋಡಿರೋ ಕಾರು ಯಾರೂ ನೋಡಿರೋದಿಲ್ಲ ನಾನು ತಿಳಿದ ಮಟ್ಟಿಗೆ. ಈ ತಾಲೂಕಲ್ಲಿ ಯಾವುದೇ 3 ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಂತ ಕಟ್ಟಡ ಇಲ್ಲ ರೀ. ಈ ಪಾರ್ಟಿಗೆ ಸ್ವಂತ ಆಫೀಸ್ ಇದೆ. ಈ ಪಾರ್ಟಿ ನಿಲುವುಗಳು ಅಂತ ಬಂದಾಗ ನಾನು ಆ ಪಾರ್ಟಿಗೆ ವಿರುದ್ಧವಾಗಿ ನನಗೆ ಇದು ಮಾಡಿದಾಗ ಆ ಪಾರ್ಟಿ ವಿರುದ್ಧವಾಗಿ ಕೆಲಸ ಮಾಡ್ತೀನಿ. ನಾನು ತಾಲೂಕಲ್ಲಿ ನಡೀತಾ ಇರತಕ್ಕಂಥ ದೊಂಬರಾಟಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು. ಯಾರೊಬ್ರು ಕ್ವಶನ್ ಮಾಡ್ತಾ ಇಲ್ಲ. ಮುಳಬಾಗಿಲು ತಾಲೂಕು ಇಷ್ಟು ಹಿಂದುಳಿದಿದೆಯಲ್ಲ, ಯಾರಾದರೂ ಒಬ್ರು ಕ್ವಶನ್ ಮಾಡಿದ್ರೆ ಯಾವುದಾದ್ರೂ ಇದುವಾಗಿ ಎಲ್ಲರಿಗೂ ಬಹುಪರಗಳು. ನಾನು ಒಂದು 100 ರೂಪಾಯಿ ಯಾರಿಗಾದ್ರು ಸಹಾಯ ಮಾಡಿದ್ರು ಒಂದು ಫೋಟೋ ತೆಗೆದು ಹಾಕಿರ್ಲಿಲ್ಲ. ಕೇಳ್ಕೊಳ್ಬೇಕಾದ್ರೆ ಯಾರಿಗಾದ್ರೂ ಇದ್ರೆ. ನಾನು ಪ್ರಚಾರ ಪಡ್ಕೊಳ್ಲಿಕ್ಕೆ ಹೋಗಿಲ್ಲ. ನಿಮಗೆ ಗೊತ್ತಾಗ್ತಾ ಇರಬೇಕು ಈ ತಾಲೂಕಲ್ಲಿ ಏನೇನು ನಡೀತಾ ಇದೆ ಅಂತ. ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ. ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ, ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ, ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ. ಆವಾಗ ಜನರು ನಿರ್ಧಾರ ಮಾಡಿದ್ರೆ, ಇವ ನಾಯಕ ಅಂತ ನಿರ್ಧಾರ ಮಾಡಿದ್ರೆ ನನಗೆ ಅವಕಾಶ ಕೊಟ್ಟರೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಸೊ ಇನ್ ಕೇಸ್ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನು ನೋಡಿ ಪಕ್ಷ ಗುರುತಿಸಿ ಇದೇ ಕ್ಷೇತ್ರದಲ್ಲಿ ಚುನಾವಣೆಗೆ ಇಲ್ಲದೆ ನಿಲ್ತೀರಾ ಸರ್? ಪಕ್ಷ ಹೇಳಿದ್ರೆ ನಿಲ್ತೀನಿ. ನನ್ನ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ಪಾರ್ಟಿಗಳನ್ನ ಹೊರತುಪಡಿಸಿ ನನಗೆ ಗೌರವ ಸಿಗುವಂಥ ಜಾಗದಲ್ಲಿ, ನನ್ನ ದುಡಿಮೆಗೆ ಬೆಲೆ ಕೊಡುವಂಥ ಜಾಗದಲ್ಲಿ ಎಷ್ಟು ದಿನ ಬೇಕಾದರೂ ಆ ಜಾಗದಲ್ಲಿ ಇರ್ತೀನಿ. ಅವ್ರ ಕಾಲಡಿಲಿರ್ತೀನಿ. ನನಗೆ ಯಾರಾದರೂ ಸ್ವಾಭಿಮಾನಕ್ಕೆ ಒಂದಷ್ಟು ಸಮಸ್ಯೆ ಮಾಡಿದ್ರೆ ಆ ಕಡೆ ತಿರುಗೂ ನೋಡೋದಿಲ್ಲ ನಾನು. ಯಾವ ಒಬ್ಬ ವ್ಯಕ್ತಿ ನೀನು ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ, ಓಪನ್ ಆಗಿ ಹೇಳಿದಾಗ, ನಮ್ಮ ಮಿಶ್ರಾಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ ಆ ಥರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನಿಸ್ಕೊಂಡಿರೋದಕ್ಕೆ. ಹಾಗಾಗಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂಥವ್ರ ಜೊತೆ ಇರ್ತೀನಿ. ನೋಡಿ ಈ ವಿಚಾರದಲ್ಲಿಂದನೇ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ಧವಾಗಿ ಪಾರ್ಟಿಗೆ ಬಂದು ಸೇರ್ಪಡೆಯಾಗಿ ಈಗ ಮೆಂಬರ್ಶಿಪ್ಪಿಗೆ ಅಪ್ಲೈ ಮಾಡಿದ್ದೀನಿ. ಇವತ್ತು ಅಧ್ಯಯನ ಶಿಬಿರ ಆಗಿದೆ. ಇನ್ನೊಂದು 2-3 ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ. ಪಾರ್ಟಿಗೆ ಅಧಿಕೃತವಾಗಿ ಜಾಯ್ನ್ ಆಗ್ತೀನಿ. ಮುಳುಬಾಗಿಲು ರಾಜಕೀಯ ಇತಿಹಾಸದಲ್ಲಿ ದಿನೇ ದಿನೇ ಒಂದಷ್ಟು ಗೊಂದಲಗಳು ಕೂಡ ಶುರುವಾಗ್ತಾ ಇದೆ. JDS ಅಲ್ಲಿ ಒಂದಷ್ಟು ಗೊಂದಲಗಳು, ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು, BJPಯಲ್ಲಿ ಕೂಡ ಒಂದಷ್ಟು ಗೊಂದಲಗಳು. ಇಷ್ಟಕ್ಕೂ ಮುಳುಬಾಗಿಲಿನ ಜನರಿಗೆ ಇವತ್ತು ಕನ್ಫ್ಯೂಸ್ ಆಗ್ತಾ ಇದೆ. ನಾವು ಯಾರಿಗೆ ಮತ ಹಾಕಬೇಕು, ಯಾರು ಸರಿ ಇದ್ದಾರೆ, ಯಾರು ಸರ್ವಿಸ್ ಮಾಡ್ತಾರೆ, ಇನ್ನು ಮುಂದೆ ಯಾರು ಬರ್ತಾರೆ ಅನ್ನೋದು ಇವತ್ತು ಕಾತರದಲ್ಲಿ ಕಾಯ್ತಾ ಇದ್ದಾರೆ. ಸುಮಾರು ಜನರು ನಾನಾ ರೀತಿಯಲ್ಲಿ ಮಾತಾಡ್ತಾ ಇದ್ದಾಗ ಮತದಾರರು ಏನ್ ಮಾಡ್ತಾರೆ, ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಹಳೆಯ ರಾಜಕಾರಣಿಗಳಾಗಿರ್ಬೋದು, ಹೊಸ ರಾಜಕಾರಣಿಗಳು ಕೂಡ ಈ ಕ್ಷೇತ್ರಕ್ಕೆ ಪದೇ ಪದೇ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಮುಳುಬಾಗಿಲು ಜನರು ಪುಣ್ಯ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪುಣ್ಯ ಕ್ಷೇತ್ರಗಳ ಒಂದು ಪವಾಡ ಇರ್ಬೋದು, ಅಥವಾ ಆ ದೇವಾಲಯಗಳನ್ನು ಕಟ್ಟಂತ ಕತ್ತನೆ ಮಾಡಿದಂಥ ದೇವರುಗಳು ಏನಿದ್ದಾರೆ ಅವ್ರು ಬಿದ್ದಿರ್ತಕ್ಕಂಥ ಕಷ್ಟ ಇರ್ಬೋದು. ಅದಕ್ಕೋಸ್ಕರನೇ ಇವತ್ತು ಮುಳುಬಾಗಿಲಿನ ಜನತೆಗೆ ಸುಮಾರು ಕಡೆಯಿಂದ, ನಾನಾ ಜಿಲ್ಲೆಗಳಿಂದ, ನಾನಾ ತಾಲೂಕುಗಳಿಂದ ಬಂದಂಥ ರಾಜಕಾರಣಿಗಳು, ಸಮಾಜ ಸೇವಕರು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ಭಿಕ್ಷಾಟ ಅಲ್ಲ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ID ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.